ಹಾಯ್ ಫ್ರೆಂಡ್ಸ್, ರವೆ ಇಡ್ಲಿ ಮಾಡೋಣ ಬನ್ನಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ರವೆನ ಅಕ್ಕಿ ನೆನೆಸ್ಬಿಟ್ಟು ರವೆ ಹಾಕಿಸ್ಕೊಂಡು ಬಂದಿರೋದು ಮಿಲ್ಲಲ್ಲಿ. ಈ ಥರ 2 ಬೌಲ್ ತೊಗೋತಾ ಇದ್ದೀನಿ ನೋಡಿ. ನಾನು 1 ಬೌಲು ಮತ್ತು ಇನ್ನೊಂದು ಬೌಲು 2 ಬೌಲ್ ತೊಗೊಂಡಿದ್ದೀನಿ. ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಬೋದು. ಇಡ್ಲಿ ಸದ್ದೆ ಬೇಕು ಅಂದ್ಕೊಂಡಾಗ 2 ಬೌಲ್ ರವೆಗೆ 1 ಬೌಲು ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಇಮಿಡಿಯೇಟ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ 1 ಬೌಲು ಅವಲಕ್ಕಿ ಹಾಕ್ತಾಯಿದ್ದೀನಿ. ಅವಲಕ್ಕಿನ ಒಂದು 10 ನಿಮಿಷ ನೆನೆ ಬಿಡೋಣ. 2 ಸಾರಿ ವಾಶ್ ಮಾಡಿಬಿಟ್ಟು 2 ಸಾರಿ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ ಅವಲಕ್ಕಿನ ಇಲ್ಲಿ. ಹಾಗೆ ಇದನ್ನು 1-2 ಸಾರಿ ವಾಶ್ ಮಾಡೋಣ. ಹಾಗೆ ಸ್ವಲ್ಪ ಚುನ್ಮುರಿ ಹಾಕಿ ಇದರಲ್ಲೇ ನೆನೆ ಇಡ್ತೀನಿ. ನಾನು ಸ್ವಲ್ಪ ಚುನ್ಮುರಿ ಕೂಡ ಹಾಕ್ತೀನಿ. ಚುನ್ಮುರಿ ಕೂಡ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಅರ್ಧ ಬೌಲ್ದಷ್ಟು ಚುನ್ಮುರಿ ಕೂಡ ಇದರಲ್ಲೇ ಹಾಕಿ ನೆನೆ ಹಾಕ್ತೀನಿ ನಾನು. ಒಂದು 10 ನಿಮಿಷ ನೆನ್ಕೊಳ್ಳಿ. ಆಮೇಲೆ ರುಬ್ಬಿಬಿಟ್ಟು ಮಿಶ್ರಣ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಡ್ಲಿ ರವೆ ಹೇಗೆ ರೆಡಿ ಮಾಡ್ಕೊಳ್ಳೋದಂತ. ಅಲ್ಲಿವರೆಗೆ ಈ ರವೆನ 2 ಸಾರಿ ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ಥರ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ನೀರು ಜಾಸ್ತಿ ಉಳಿಸಿಲ್ಲ ನಾನು, ಸ್ವಲ್ಪ ನೀರು ಉಳಿದಿದೆ ಅಷ್ಟೇ. ಇವಾಗ ನೆನೆಸಿಟ್ಟಂಥ ಚುನೂರಿ ಮತ್ತು ಅವಲಕ್ಕಿ ಇಷ್ಟು ನೆನೆದಿದೆ ನೋಡಿ, ಸಾಕು. ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಇವಾಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಏನೂ ನೀರು ಹಾಕಿಲ್ಲ ನಾನು, ಹಾಗೆ ರುಬ್ಕೋತಾ ಇದ್ದೀನಿ. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ಟು ರುಬ್ಕೋತೀನಿ ನೋಡಿ. ಇದನ್ನು ಇಲ್ಲಿ ಮೊಸರು ಹಾಕಿದ್ದೀನಿ ನೋಡಿ. ನೀರು ಬದಲಿ ಮೊಸರು ಯೂಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ರುಬ್ಕೊಂಡು ಬಿಡ್ತೀನಿ. ಈ ಥರ ಆದರೆ ಸಾಕು ನೋಡಿ ಫ್ರೆಂಡ್ಸ್. ಸಾಕು, ತಗೊಂಡ್ಬಿಡೋಣ. ಇವಾಗ ರೆಡಿ ಆಯ್ತಿದು. ಇಲ್ಲಿ ರವೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಾನು. ಈ ರವೆಗೆ ಇಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ಇದ್ರಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಇಡ್ಲಿ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ಅಥವಾ 10 ನಿಮಿಷ ಬಿಟ್ಬಿಡೋಣ ಫ್ರೆಂಡ್ಸ್ ಅಷ್ಟೇ. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಹಿಟ್ಟು ಇಷ್ಟಾದರೆ ಸಾಕು. ಹಿಂಗಾಗಿದೆ ನೋಡಿ. 10 ನಿಮಿಷಲ್ಲೇ ರೆಡಿ ಆಯಿತು. ಇವಾಗ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿನ ಹಾಕೋಣ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಆಗಿದೆ ನೋಡಿ ಹಿಟ್ಟು. ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸು. ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಈ ಥರ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಇದನ್ನು ಹಿಟ್ಟು ಅದರೊಳಗೆ ಹಾಕ್ಬಿಡೋಣ. ಇಡ್ಲಿ ಹಿಟ್ಟು ಸೂಪರಾಗಿ ಬರುತ್ತೆ. ನಾನೇನು ಇದಕ್ಕೆ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ ನೋಡಿ. ಆದರೂ ಇಡ್ಲಿ ಮಾತ್ರ ಸೂಪರಾಗಿ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ ನೆನೆಸೋದು ಬೇಡ. ರಾತ್ರಿ ಎಲ್ಲ ನೆನೆಸಿಟ್ಟು ರುಬ್ಬಿ ಹಾಕೋಕ್ಕೆ ಅಂದರೆ ಇಮಿಡಿಯೇಟ್ಲಿ ಬೇಕು ಅಂತಂದವರು ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ. ಇಡ್ಲಿನ ಒಂದೊಂದೇ ಸಾಚೆನ ಹಾಕಿ ಇಡ್ತೀನಿ ಫ್ರೆಂಡ್ಸ್ ನಾನಿವಾಗ. ಇಡ್ಲಿ ಮಾತ್ರ ಸೂಪರಾಗಿ ಬರುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ಇಲ್ಲ ನಾನು ಕೂಡ ಮಾಡ್ತೀನಿ ಇದೇ ಥರ ಇಡ್ಲಿ ಅಂತಂದರೆ ಇದ್ದರೂ ಕಮೆಂಟ್ ಹಾಕಿ. ಇಡ್ಲಿ ತೆಗೆದುಬಿಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಈ ಥರ ರೆಡಿಯಾಗಿದೆ ಇಡ್ಲಿ. ಎಲ್ಲನೂ ತಗೊಂಡ್ಬಿಡೋಣ ಚೆನ್ನಾಗಿ. ಎಷ್ಟು ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿದೆ. ನಾನೇನೂ ಹಾಕಿಲ್ಲ ಇದಕ್ಕೆ, ಬಟ್ ಎಷ್ಟು ಸಾಫ್ಟಾಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಫುಲ್ ಸಾಫ್ಟಾಗಿ ಬಂದಿದ್ದಾವೆ ಇಡ್ಲಿ. ಇದರ ಜೊತೆ ಚಟ್ನಿ ಹಾಕ್ಕೊಂಡು ಇಡ್ಲಿ ತಿಂದರೆ ಸೂಪರಾಗಿರುತ್ತೆ. ಚಟ್ನಿ ಕೂಡ ಚೆನ್ನಾಗಾಗಿದೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಡ್ಲಿ ಹೀಗಾಗಿದೆ ನೋಡಿ. ಅರ್ಜೆಂಟಾಗಿ ಇಡ್ಲಿ ಬೇಕಾಗಿದೆ, ಮಾಡ್ಕೊಂಡು ತಿನ್ನಬೇಕು ಅಂತ ಇದ್ದರೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ. ಮತ್ತು ಸಾಫ್ಟ್ ಕೂಡ ಆಗಿರ್ತವೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.